ನೀರಿನ ಕಾರಣದಿಂದ ಅವರಿಗೆಲ್ಲರಿಗೂ ಕೂಡ ತೊಂದರೆ ಈಡಾಗಿದ್ದಾರೆ. ಯಾರೋ ಒಬ್ಬರು ಎಬ್ಬಸ್ಬಿಡ್ಸ ಇದರಲ್ಲಿ 154 ಜನರಲ್ಲಿ 84 ಜನರು 10ನೇ ತಾರೀಕು ನಿನ್ನೆವರೆಗೂ 70 ಜನನ ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ದು. ಎಲ್ಲ ಇಬ್ಬರು ತೀರ್ಕೊಂಡಿದ್ದಾರೆ, ಈ ಕಾಯಿಲೆಯಿಂದ ಇದರಿಂದ ತೀರ್ಕೊಂಡಿದ್ದಾರೆ ಅಂತ. ಇನ್ನು 4 ಜನ ಅವರು ಕೂಡ ತೀರ್ಕೊಂಡಿದ್ದಾರೆ, ಆದರೆ ಬೇರೆ ಬೇರೆ ಕಾರಣದಿಂದ. ಅದನ್ನು ಈಗ ವೆರಿಫೈ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಗ್ಯಾಸ್ಟ್ರೆಂಟ್ರೈಟಿಸಿಂದ ತೀರ್ಕೊಂಡ್ರ ಅಥವಾ ಬೇರೆ ಕಾರಣದಿಂದ ತೀರ್ಕೊಂಡಿದ್ದಾರಾ ಅಂತೇಳಿ ವೆರಿಫೈ ಮಾಡ್ತಾ ಇದ್ದಾರೆ. ಒಟ್ಟು 6 ಜನ ತೀರ್ಕೊಂಡಿರೋದು. 6 ಜನದಲ್ಲಿ ಇಬ್ಬರಿಗೆ ಡೆಫಿನೆಟ್ ಆಗಿ ಗೊತ್ತಾಗಿದೆ ಇವರು ಗ್ಯಾಸ್ಟ್ರೆಂಟ್ರೈಟಿಸಿಂದ ಸತ್ತಿದ್ದಾರೆ ಅನ್ನುವಂಥ. ಇನ್ನು 4 ಜನದ್ದು ವೆರಿಫಿಕೇಷನ್ಗೆ FSL ಕಳಿಸಿದ್ದಾರೆ ಸ್ಯಾಂಪಲ್ಸನ್ನು. ಅದು ಬಂದ ಮೇಲೆ ಗೊತ್ತಾಗ್ತದೆ ಯಾವ ಕಾರಣಕ್ಕೆ ಅವ್ರು ತೀರ್ಕೊಂಡಿದ್ದಾರೆ. ಈಗ ಸದ್ಯದಲ್ಲಿ 23 ಜನ ಇನ್ನೂ ಆಸ್ಪತ್ರೆಯಲ್ಲಿದ್ದಾರೆ. ಆ 23 ಜನದಲ್ಲಿ ಶ್ರೀದೇವಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ 19 ಜನ ಇದ್ದಾರೆ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಮಧುಗಿರಿಯಲ್ಲಿ 2 ಜನ ಇದ್ದಾರೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತುಮಕೂರಿನಲ್ಲಿ ಒಬ್ಬರು ಇದ್ದಾರೆ ಮತ್ತು MS ರಾಮಯ್ಯ ಆಸ್ಪತ್ರೆಯಲ್ಲಿ ಅವರು ಬೇರೆ ಕಾರಣಕ್ಕಾಗಿ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಅಂತೇಳಿ ಅವರು ಹೋಗಿ ವಾಪಸ್ ಬಂದಿದ್ದಾರೆ, ತೋರಿಸ್ಕೊಂಡು ವಾಪಸ್ ಬಂದಿದ್ದಾರೆ. ಇದು ಇಷ್ಟು ಆಗಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಕ್ಕಾಗಿದೆ ಅನ್ನೋದನ್ನು ಇನ್ನೂ ಕೂಡ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾ ಇದ್ದಾರೆ. ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಈಗಾಗಲೇ FSL ಕಳಿಸಿದ್ದಾರೆ. ಅದು ಕುಡಿಯುವ ನೀರಿಂದ ಆಗಿದೆಯಾ ಅಥವಾ ಬೇರೆ ಊಟದಿಂದ ಆಗಿದೆಯಾ, ಆ ನೀರನ್ನು ಉಪಯೋಗ ಮಾಡಿ ಅಡುಗೆ ಮಾಡಿ ಊಟ ಮಾಡಿರ್ತಕ್ಕಂಥದ್ದು ಅದರಿಂದ ಆಗಿದೆಯಾ, ಮತ್ತು ಇನ್ನೂ ಬೇರೆ ಇನ್ನೂ ಹೇಳ್ತಾರೆ ಏನೋ ಪ್ರಸಾದ ತೊಗೊಂಡ್ರು ಅದರಿಂದ ಆಗಿದೆಯಾ ಅಂಥೇಳಿ ಅದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಇನ್ನೂ ಮಾಡ್ತಾ ಇದ್ದಾರೆ. ನಿರ್ದಿಷ್ಟವಾಗಿ ಈಗ ಸದ್ಯದಲ್ಲಿ ಯಾವುದನ್ನು ಕೂಡ ಹೇಳೋದಕ್ಕೆ FSL ರಿಪೋರ್ಟ್ ಬರೋವರೆಗೂ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇದು ನೀರಿನಿಂದಾಗಿ ಪೈಪು ಒಡೆದೋಗಿತ್ತು, ಪೈಪು ನೀರು ಮಿಕ್ಸ್ ಆಗಿತ್ತು ಅನ್ನೋತಕ್ಕಂಥ ಥಿಯರಿ ಎಲ್ಲ ಏನಿದೆ ಅದನ್ನು ಕೂಡ ಈಗ ವೆರಿಫೈ ಮಾಡ್ತಾ ಇದ್ವಿ. ಒಂದು ಬಾರಿ ಅದು ಗೊತ್ತಾದ ಮೇಲೆ ಆಮೇಲೆ ಏನು ಕ್ರಮ ತಗೊಳ್ಬೇಕು ಅನ್ನೋದನ್ನು ಸೂಪರ್ಫಿಷಿಯಲಿ ನಮಗೆ ಈ ನೀರಿನಿಂದನೇ ಆಯಿತು ಅಂತ ಅನ್ನುವಂಥ ಇದು ಬಂದ ಮೇಲೆ ನಮ್ಮ CEO ಅವರು DC ಅವರು PDOನ ಸಸ್ಪೆಂಡ್ ಮಾಡಿದ್ದಾರೆ, ಅದು ವಾಟರ್ಮೆನ್ ಸಸ್ಪೆಂಡ್ ಮಾಡಿದ್ದಾರೆ. ಇದರ ಜೊತೆಗೆ ಇಂಜಿನಿಯರ್ನು ಮಾಡಿದ್ದಾರೆ. ಕಾರಣ ನಮಗೆ ಒಂದು ಸಾರಿ ಗೊತ್ತಾದ ಮೇಲೆ ಯಾರ ಮೇಲೆ ಕ್ರಮ ತಗೋಬೇಕು ಅಥವಾ ಕ್ರಮ ತಗೋಬಾರ್ದು ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ಜಿಲ್ಲೆಯಲ್ಲಿ DHO ಕಚೇರಿಯಿಂದ ಡಾಕ್ಟರ್ಗಳನ್ನೆಲ್ಲ ಡೆಪ್ಯೂಟ್ ಮಾಡಿ ಇಲ್ಲಿ ಏನು ಕ್ರಮ ತಗೋಬೇಕು ಅದನ್ನೆಲ್ಲ ಕೂಡ ತಗೊಂಡಿದ್ದಾರೆ. ಮುಂಜಾಗೃತಿ ಕ್ರಮನೂ ಕೂಡ ಈಗ ತಗೊಳ್ತಾ ಇದ್ದಾರೆ. ಮತ್ತೆ ಮುಂದೆ ಏನಾದರೂ ಹಿಂಗೆ ಆಗಬಾರ್ದು ಹಾಗೆ ಅಂತಕ್ಕಂಥದ್ದು. ಭಾಳ ವಿಷಾದವಾಗಿ ಈ ವಿಚಾರಗಳನ್ನು ಹೇಳಬೇಕಾಗ್ತದೆ. ಯಾಕೆಂದರೆ ಇಲ್ಲಿ ಯಾವತ್ತೂ ಹೀಗಾಗಿರಲಿಲ್ಲ. ನಮ್ಮ ಮಧುಗಿರಿ ತಾಲೂಕಲ್ಲಿ ಆಗಲಿ ಅಥವಾ ಬೇರೆ ನಮ್ಮ ಜಿಲ್ಲೆನಲ್ಲಿ ಬೇರೆ ಬೇರೆ ತಾಲೂಕುಗಳೆಲ್ಲ ಈ ಥರ ಆಗಿರಲಿಲ್ಲ. ಆದರೆ ನಾವು ಮುಂದೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಜಾತ್ರೆಗಳು, ವಿಶೇಷವಾಗಿ ಜಾತ್ರೆಗಳಾದಂಥ ಸಂದರ್ಭದಲ್ಲಿ ಮತ್ತು ಈ ದೇವಸ್ಥಾನಗಳಲ್ಲಿ ಪ್ರಸಾದ ಹಂಚತಕ್ಕಂಥದ್ದು ಹೆಚ್ಚಿನ ಜನ ಸೇರಿದಾಗ, ಸಾವಿರಾರು ಜನ ಅಥವಾ ಎಲ್ಲ ಸೇರಿದಾಗ ಪ್ರಸಾದ ಅಂತ ಕೊಡ್ತಾರೆ. ಮೈಸೂರು ಕಡೆ ಒಂದು ಸರಿ ಚಾಮರಾಜನಗರದ ಹತ್ರ ಆಯ್ತಲ್ಲ, ಆ ರೀತಿ ಆಗಬಾರ್ದು ಅಂತೇಳಿ ಈಗ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ವಹಿಸಬೇಕು. ಮುಂದೆ ಯಾವುದೇ ಊರಿನಲ್ಲಿ ಜಾತ್ರೆ ಆದರೆ ಅದನ್ನು ಗಮನಿಸಬೇಕು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ.
ಅದಕ್ಕೆ ಏನು ಮುಂಜಾಗ್ರತಾ ಕ್ರಮ ತಗೋಬೇಕೋ ಅದನ್ನು ತಗೋಬೇಕು ಮೊದಲೇನೇನೆ ಅಂತೇಳಿ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಈಗಾಗಲೇ ಮಾನ್ಯ ಸಚಿವರು ರಾಜಣ್ಣವರು ನಾನು ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೇವೆ. ನಿಮ್ದೇನಾರ ಪ್ರಶ್ನೆ ಇದ್ದರೆ ವಿರೋಧ ಪಕ್ಷದ ನಾಯಕರು ಜವಾಬ್ದಾರಿ ಇದೆ, ಅವರು ಜವಾಬ್ದಾರಿ ಇಲ್ಲ ಅಂತಲ್ಲ, ಜವಾಬ್ದಾರಿಯಿಂದ ಮಾತಾಡಬೇಕು. ಇಲ್ಲಿ ವಸ್ತುಸ್ಥಿತಿ ಏನಿದೆ ಅನ್ನೋದನ್ನು ತಿಳ್ಕೊಂಡೇ ಹೇಳಬೇಕಲ್ಲ. ಈಗ ನಾವು ಹೇಳಿದ್ವಿ 6 ಜನ ಸತ್ತಿದ್ದಾರೆ, ಹೌದು. ಆ 6 ಜನ ಸತ್ತಿರೋದ್ರಲ್ಲಿ 2 ಮಾತ್ರ ಈ ಏನೋ ಈ ವಾಂತಿ ಭೇದಿ ಇದೆಲ್ಲ ಕರಳು ಇದು ಬೇನೆಯಿಂದ ಸತ್ತಿದ್ದಾರೆ ಅಂತೇಳಿ ಗ್ಯಾರಂಟಿ ಆಗಿದೆ. ಇನ್ನು 4 ಜನದ್ದು ಬೇರೆ ಬೇರೆ ಕಾರಣ ಇದ್ದಾವೆ, ಅದು ವೆರಿಫೈ ಮಾಡಬೇಕಲ್ವಾ. ಇಲ್ಲ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಇವ್ರು ಸುಳ್ಳು ಹೇಳ್ತಾ, ಏನು ಮುಚ್ಚಿಡೋ ಅಂಥದ್ದು ಏನಿದೆ? ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ ಇಲ್ಲಿ, ವಿರೋಧ ಪಕ್ಷಕ್ಕೂ ಇಲ್ಲ ನಮಗೂ ಇಲ್ಲ. ಆದ್ದರಿಂದ ಅವರು ಅರ್ಥ ಮಾಡ್ಕೋಬೇಕು. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ಅವ್ರು ಅಲ್ಲೇ ಇರಲಿ, ನಮಗೇನು ತೊಂದರೆ ಇಲ್ಲ, ಅವರೆಲ್ಲೇ ಇದ್ಬಿಡ್ಲಿ ಪರ್ಮನೆಂಟಾಗಿ.